ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೌಶಲ್ಯ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆಎಂ ಅನುರಾಧ ಗಣೇಶ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ರಿಷಬ್ ಜುವೆಲ್ಸ್ನಲ್ಲಿ 2 ಚಿನ್ನದ ಓಲೆಗಳನ್ನು ಕಳ್ಳತನ ಮಾಡಿದ ಮಹಿಳೆ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ರಿಷಬ್ ಜುವೆಲ್ಸ್ನಲ್ಲಿ 2 ಚಿನ್ನದ ಓಲೆಗಳನ್ನು ಕಳ್ಳತನ ಮಾಡಿದ ಮಹಿಳೆಯನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ರಿಷಬ್ ಜುವೆಲ್ಸ್ನಲ್ಲಿ 2 ಚಿನ್ನದ ಓಲೆಗಳನ್ನು ಕಳ್ಳತನ ಮಾಡಿದ ಮಹಿಳೆಯನ್ನ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ಐ ಶ್ರೀಮತಿ ಗೀತರವರು ಹಾಸನ ಜಿಲ್ಲೆಯ ಕಥನಕಳ್ಳಿಯನ್ನು ವಶಕ್ಕೆ ಪಡೆಯುವಲ್ಲಿ ಮುಂದಾಗಿದ್ದಾರೆ. ಮದುವೆಯ ಕಾರಣಕ್ಕೆಂದು ಬಂದಿದ್ದ ಮಹಿಳೆ ಚಿನ್ನವನ್ನ ನೋಡಲು ಹೋಗಿ ಕದಿಯುವ ಪ್ರಯತ್ನ ಮಾಡಿದ್ದಾರೆ. ತಪ್ಪಿಸಿಕೊಳ್ಳದ ಆಕೆಯನ್ನ ವಶಕ್ಕೆ ಪಡೆದು ಬಾಯಿ ಬಿಡಿಸಿದ್ದಾರೆ. बुड्ढी तो तेरे को मालूम नहीं है. मैं उधर दिखा रहा था कि दूसरा इधर ನಾವಲ್ಲಿ ಚೈನ್ ನೋಡ್ತಾ ಇದ್ದವಳು ಕೊಂಡಿ ಎಕ್ಕ ಕೊಟ್ಟಿದ್ದು ಈಗ ಹೋಗ್ಬಿಟ್ಲು ಸೀದಾ ಅವಳು ಕೇಳ್ದ ನೋಡಿ ಏನಾಯ್ತು ಹೋದ್ರು ನೋಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೌಶಲ್ಯ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದ ಮಾನವೀಯತೆಯ ದೊಡ್ಡದು ನಿಲಯದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ಕುಶಾಲನಗರ ಮತ್ತು ಆವರ್ತಿ ಸ್ಟುಡಿಯೋ ವಿಡಿಯೋ ಅಂಡ್ ಪ್ರಿಂಟಿಂಗ್ ಪ್ರೆಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮದ ಸವಿನೆನಪಿಗಾಗಿ ಕೌಶಲ್ಯ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜೆಎಸ್ಸಿ ವಲಯ ಅಧ್ಯಕ್ಷರಾದ ಎಂಡಿ ರಂಗಸ್ವಾಮಿ ಉದ್ಘಾಟಿಸಿದರು. ಕನ್ನಡ ಸಿರಿ ಸ್ನೇಹ ಬಳಗ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಲೋಕೇಶ್ ಸಾಗರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಿವೃತ್ತ ಶಾಲಾ ಶಿಕ್ಷಕರಾದ ಊರ ನಾಗೇಶ್ ಅವರು ಮುಖ್ಯ ಭಾಷಣ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಛಾಯಾಗ್ರಾಹಕರು ಹಾಗೂ ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಸಂಘ ಆವರ್ತಿ ಆರ್ ಮಹದೇವಪ್ಪ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ದಿನಪತ್ರಿಕೆಯ ವಿತರಕರಾದ ಪ್ರಕಾಶ್, ಮುದ್ರಣಗಾರರು ಕುಶಾಲನಗರ ಹರೀಶ್, ಮಂಟಪ ಅಲಂಕಾರರು ನಾಗೇಂದ್ರ ಕೆಪಿ, ಹೂವಿನ ಚಟ್ಟಿ ತಯಾರಕರು ಓಬಲ್ ರೆಡ್ಡಿ, ಅಡುಗೆ ತಯಾರಕರು ರುದ್ರೇಶ್, ಮಹಿಳಾ ಸೌಂದರ್ಯ ತಜ್ಞರು ಕೊಪ್ಪ ವನಿತಾ ಚಂದ್ರಮೋಹನ್, ಬ್ಯಾನರ್ ವಿನ್ಯಾಸಗಾರರಾದ ನರೇಂದ್ರ, ಕಂಪ್ಯೂಟರ್ ವಿನ್ಯಾಸಗಾರರು ಇಮ್ರಾನ್ ಎಂಬಿ, ನುಡಿ ಕೌಶಲ್ಯಗಾರರು ಸಬಾಸ್ಟಿನ್ ಜಾಯ್ ಹಾಗೂ ಜ್ಯೋತಿ, ಬಿದಿರು ಬುಟ್ಟಿ ತಯಾರಕರು ಬಸವನಹಳ್ಳಿ ಶ್ರೀಮತಿ ಪುಷ್ಪ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾರ್ಥನೆಯನ್ನ ಚಿರಂಜೀವಿಯವರು ನೆರವೇರಿಸಿದರು. ಸ್ವಾಗತವನ್ನ ಎಂ ರೇವಣ್ಣ ನೆರವೇರಿಸಿದರು. ಮೂಷಿಕ ವಾಹನ ಸರ್ವಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ, ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ, ವಂದಿಪೆವು ಶ್ರೀ ಗಣೇಶ, ವಂದಿಪೆವು ಶ್ರೀ ಗಣೇಶ. ಪ್ರಯಾಣ ಮಾಡಿದ ಮೇಲೆ ಒಮ್ಮೆ ಹಿಂತಿರುಗಿ ನೋಡುತ್ತಂತೆ ನಾನು ಎಷ್ಟು ದೂರ ಬಂದಿದ್ದೀನಿ, ಹ್ಯಾಕ್ ಬಂದಿದ್ದೀನಿ ಅಂತ. ಅದನ್ನು ಸಿಂಹಾವಲೋಕನ ಅಂತ ಕರೀತಾರೆ. ಹಾಗೆ ನಾವು ನಮಗೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿ 50 ವರ್ಷ ಆದಾಗ ಈ ನಾಡಿನಲ್ಲಿ ಈ ಹೆಸರಿನಲ್ಲಿ ನಾವು 50 ವರ್ಷ ಓಡಾಡಿದ್ದೀವಿ. ಈ ನಾಡು ನಮಗೆಲ್ಲವನ್ನ ಕೊಟ್ಟಿದೆ. ಅದರ ಸವಿ ನೆನಪನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಶ್ರೀಯುತ ಲೋಕೇಶ್ ಸಾಗರ್ ಅವರು ಕಳೆದ ವರ್ಷ ಮೈಸೂರಲ್ಲಿ ಒಂದು ತೀರ್ಮಾನ ಮಾಡಿದರು. ಏನಾದ್ರು ಮಾಡಬೇಕು ಅಂದಾಗ 50 ಕಾರ್ಯಕ್ರಮ ಮಾಡೋಣ ಅಂತ ಹೊರಟಾಗ ಆಯಿತು ಸರ್ ಮಾಡಿ, ನಾವೆಲ್ಲ ಇರ್ತೀವಿ ಅಂತ ಹೇಳಿದ್ವಿ. ಹೀಗೆ ಅವರು ಏನು ಕೇಳಿದಾಗಲೂ ಕೂಡ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಆಯಿತು ಸರ್ ನೀವು ಬರೀ ನೀವದು ಏನು ಬೇಕಾದ್ರೂ ಹೇಳಿ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೊರಟು. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಾಗ ಒಂದು ಸರಿ ಅಂದರು ಸರ್ ಈ ಥರದ್ದೊಂದು ಮಾಡಬೇಕು, ಇದಕ್ಕೊಂದು ಹೆಸರಿಡಬೇಕು, ಏನು ಮಾಡಬೇಕು ಅಂದಾಗ ನೋಡೋಣ ಸರ್ ಸಮಯ ಸಂದರ್ಭ ಬರಬೇಕು, ಸುಮ್ಮನೆ ಸಡನ್ನಾಗಿ ಇಂಥ ಕಾರ್ಯಕ್ರಮಗಳು ಮಾಡುವಾಗ ಬಹಳ ಯೋಚನೆ ಮಾಡೋಣ, ಅರ್ಥಪೂರ್ಣವಾಗಿ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಕಾಲ ಕೂಡಿ ಬಂದಿದ್ದು ಇವತ್ತು. ಅದಕ್ಕೆ ಏನು ಹೆಸರಿಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಕೌಶಲ್ಯ ಅನ್ನೋ ಒಂದು ಹೆಸರು ನಮಗೆ ಸಿಕ್ತು. ಅದಕ್ಕೆ ಇದರ ಹಿಂದೆ ಒಂದು ಕಾರ್ಯಕ್ರಮದ ಹಿಂದೆ ಎಷ್ಟು ಜನ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ನಾವು ಮದುವೆ ಮನೆಗೆ ಹೋಗ್ತೀವಿ, ಕಲ್ಯಾಣ ಮಂಟಪ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀವಿ, ಆದರೆ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ಅಂತ ಪದವನ್ನು ಬಳಸ್ತೀವಿ. ಆ ಮಧುವಣಗಿತ್ತಿಯನ್ನು ಶೃಂಗಾರ ಮಾಡೋದಿದೆಯಲ್ಲ, ಅದು ಯಾರೂ ಮಾಡೋಕ್ಕಾಗಲ್ಲ. ಯಾರೋ ಪುರೋಹಿತರು ಬರೋದಿಲ್ಲ, ಅಥವಾ ಅಲ್ಲಿ ಇನ್ಯಾರೋ ಬರೋದಿಲ್ಲ, ಅದಕ್ಕೊಬ್ಬರು ಇರ್ತಾರೆ. ಅದನ್ನು ಒಬ್ಬರನ್ನ ಹುಡುಕಬೇಕು ಅಂತ ಯೋಚನೆ ಮಾಡಿದರು. ಒಂದು ಆಹ್ವಾನ ಪತ್ರಿಕೆ ಮುದ್ರಣ ಮಾಡ್ತೀವಿ, ಆಹ್ವಾನ ಪತ್ರಿಕೆ ನೋಡಿದ್ರೇನೆ ಈ ಮದುವೆಗೆ ಹೋಗಬೇಕು ಅಂತ ಅನಿಸುತ್ತೆ, ಅವ್ರ ಶ್ರಮ ಇರುತ್ತೆ. ಹೀಗೆ ಪ್ರತಿಯೊಂದು ಕಡೆ ಊಟ ಮಾಡ್ಕೊಂಡ್ಬರ್ತೀವಿ, ಊಟದ ಹಿಂದೆ ಒಬ್ಬರ ಕೈ ಇರುತ್ತೆ. ಅದಕ್ಕೆ ಹೇಳ್ತಾರೆ ಶಬ್ದ ರೂಪ ರಸಗಂಧ ಸ್ಪರ್ಶ ಅಂತ. ಶಬ್ದ ಅಂತಂದರೆ ನಮ್ಮ ಕಿವಿಯಿಂದ ಕೇಳತಕ್ಕಂಥದ್ದು, ರೂಪ ಅಂದರೆ ಕಣ್ಣಿನಿಂದ ನೋಡುವಂಥದ್ದು, ರಸ ಅಂದರೆ ಸವಿ ರುಚಿಯನ್ನು ಇಡುವಂಥದ್ದು, ಗಂಧ ಅಂತ ಹೇಳಿದರೆ ಮೂಗಿನಿಂದ ಸೇರಿಸುವಂಥದ್ದು, ಸ್ಪರ್ಶ ಅಂತಂದರೆ ನಾವು ಒಬ್ಬರಿಂದ ಒಬ್ಬರನ್ನ ಆತ್ಮೀಯವಾಗಿ ಸೇರಿಕೊಳ್ಳುವಂಥದ್ದು. ಈ ಒಂದು ದೃಷ್ಟಿಕೋನದಲ್ಲಿ ನಾವುಗಳು ಎಲ್ಲರೂ ಕೂಡ ಸೇರಿಕೊಂಡಾಗ ನಮ್ಮ ಬದುಕಿನಲ್ಲಿ ಭಾಷೆ ಇರಬೇಕು, ಭಾವನೆ ಇರಬೇಕು, ಬರಹ ಇರಬೇಕು, ಬಣ್ಣ ಇರಬೇಕು. ಇವೆಲ್ಲದರ ಸಮ್ಮಿಲನಗೊಂಡಾಗ ನಮ್ಮ ಬದುಕು ಒಂದು ರಸಾಸ್ವಾದನೆಯ ಮುಖಾಂತರ ಸಾಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಇಷ್ಟು ಜನರನ್ನು ಹುಡುಕೊಳ್ತಾ ಹೋಗಿದ್ದಾರೆ. ಶ್ರೀಯುತ ಮಿನಿಸ್ಟರ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಬಲವಂತವಾಗಿ ಕರೆದು ನನಗೆ ಯಾಕೋ ಮನಸ್ಸು ಒಪ್ಪಿಲ್ಲ. ಯಾಕೆಂದ್ರೆ ನಾನು ಪತ್ರಕರ್ತನಾಗಿ ನಿಮ್ ಜೊತೆ ಕೆಲಸ ಮಾಡ್ಕೊಂಡು, ಒಬ್ಬ ಪತ್ರಕರ್ತನಾಗಿ ಒಬ್ಬ ಮಿನಿಸ್ಟರ್ ಹತ್ರನ ಮಿನಿಸ್ಟರ್ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಅವ್ರ ಹತ್ರ ನಾವು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಆಸೆ ನನಗೇನಿರ್ಲಿಲ್ಲ. ನಮ್ ಜೊತೆ ಬಂದವರು ಹೆಸರು ಹೇಳಲ್ಲ, ನಮ್ಮ ಊರಿನವರೇ, ನಮ್ಮ ಗೆಳೆಯರು, ಅವ್ರ ಶಿಕ್ಷಕರು ಕೂಡ ತುಂಬಾ ಒತ್ತಾಯ ಮಾಡಿದ್ರೆ ಬನ್ನಿ ಮಿನಿಸ್ಟರ್ ಹತ್ರ ಫೋಟೋ ತೆಗೆಸ್ಕೊಳ್ಳೋ, ಮಿನಿಸ್ಟರ್ ಫೋಟೋ ತೆಗೆಸ್ಕೊಳ್ಳೋ ಅಂತ. ನನಗೆ ಮನಸ್ಸೇ ಯಾಕೆ ಒಪ್ಪಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ನೀವೆಲ್ಲ ಕುಶಾಲನಗರಕ್ಕೆ ಮೋದಿ ಬಂದಾಗ, ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಮೋದಿ ಕುಶಾಲನಗರ ಪಾಲಿಟೆಕ್ನಿಕ್ ಹೆಲಿಕಾಪ್ಟರ್ ಇಳಿದಾಗ ನಾವು ಅವರಿಗೆ ಶೇಖರ್ ಕೊಟ್ಟು ಪುಣ್ಯ ತಗೊಂಡಂತವ್ರು. ಮೋದಿಗೆ ಶೇಖರ್ ಕೊಟ್ಟಂತ ಪುಣ್ಯ ನಮ್ಗೆ ಸಿಕ್ಕಿರುವಾಗ ಇವುಗಳನ್ನು ನಾವು ಸಂಪಾದಿಸ್ಕೋಬೇಕು ಅಂತಿಲ್ಲ. ಮತ್ತೆ ಜೊತೆಗೆ ಒಬ್ಬ ಪತ್ರಕರ್ತನಾಗಿ ಒಬ್ಬ ಮಂತ್ರಿ ಅಥವಾ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಳ್ಳುವ ಆಸೆ ಕೂಡ ನಮ್ಗಿಲ್ಲ. ಒಂಥರ ವೈಶಿಷ್ಟ್ಯಪೂರ್ಣವಾಗಿ ಇರ್ತದೆ ಅಂದ್ಬಿಟ್ಟು ಆಗ ಆ ವಿಚಾರದಲ್ಲಿ ಯೋಚನೆ ಮಾಡಿ. ಈಗ ಸಣ್ಣ ಒಂದು ಮನೆಯೊಳಗೆ ನಡೆಯುವಂಥ ಸಣ್ಣ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಮನಸ್ಸು ರೋಮಾಂಚನ ಆಗ್ತದೆ. ಯಾಕೆಂದರೆ ಎಲ್ಲ ಮುಖಗಳು ಗೊತ್ತಿರೋರು, ಎಲ್ಲರೂ ಈ ಹೆಸರು ಸಮೇತ ಗೊತ್ತಿರೋರು. ಹಾಗಾಗಿ ಎಲ್ಲ ನಮ್ಮ ಸ್ವಂತ ಉದ್ಘಾಟನೆ ಮಾಡಬೇಕು ಅಂತ ಇಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ತುಂಬ ಸಂತೋಷ ಆಗ್ತದೆ. ಸ್ನೇಹಿತರೆ, ನಮ್ಮ ಹಂಡ್ರಂಗಿ ನಾಗರಾಜರು ಆಗಲೇ ಹೇಳಿದಂಗೆ ವಿಶಿಷ್ಟ ಕಾರ್ಯಕ್ರಮ ಇದು. ಯಾಕೆಂದರೆ ತಮ್ಮ ವೃತ್ತಿ ಜೀವನದಲ್ಲಿ ಅವರ ವೃತ್ತಿಯಲ್ಲಿ ಅವರು ಪಾರಂಗತರಾಗಿ ಅವರವ್ರದ್ದೇ ಸಾಧನೆಗಳನ್ನ ಮಾಡ್ಕೊಂಡಿರ್ತಾರೆ. ಸಮಾಜದಲ್ಲಿ ಸಮಾಜಕ್ಕೆ ಪೂರಕವಾದಂತಹ ಯಾವುದಾದ್ರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜದ ಮುನ್ನಡೆ ತಂದು ಅವರ ಪ್ರತಿಭೆಯನ್ನು ಹೊರಚೆಲ್ಲಿ ಅವನ್ನ ಸಭೆಯ ಮುಂದುಗಡೆ ಅಥವಾ ಜನಮಾನಸದ ಮುಂದುಗಡೆ ಅವರನ್ನು ಅಭಿವ್ಯಕ್ತಿಯನ್ನು ಇಮ್ಮಡಿಗೊಳಿಸುವಂಥ ಕೆಲಸ ಮಾಡುವಂಥದ್ದು ಕನ್ನಡ ಸಿರಿ ಸ್ನೇಹ ಬಳಗ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಆದ್ಯ ಕರ್ತವ್ಯ. ಕನ್ನಡ ಪರಿಷತ್ತು ಕನ್ನಡ ಸಿರಿ ಸ್ನೇಹ ಬಳಗ ಏನು ನಾವು ಮಾಡ್ಕೊಂಡಿದ್ದೀವಿ ಈಗ, ಇವೆಲ್ಲ ಏನಪ್ಪ ಅಂದರೆ ಸಮಾಜದ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಕನ್ನಡದ ಒಂದು ಏನು ಒಂದು ಕನ್ನಡದ ಕಂಪಿದೆ ಅದು ಪ್ರತಿಯೊಂದು ಮನುಷ್ಯನ ಮನಸ್ಸಿನಲ್ಲಿ ಜಾಗೃತಗೊಳಿಸುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ನಾವುಗಳು ಈ ಕನ್ನಡದಲ್ಲಿ ನೋಡಿ ಯಾರಾದರೂ ಬಂದು ಅಡ್ರೆಸ್ ಕೇಳಿ ಅಕಸ್ಮಾತ್ ಅವ್ರು ಯಾವ್ದಾದ್ರು ಭಾಷೆ ಮಾತಾಡಿದ್ರೆ ನಾವು ಅದೇ ಭಾಷೆ ಉತ್ತರ ಕೊಡ್ತೀವಿ ಅವ್ರಿಗೆ. ಅಷ್ಟು ಪಾರಂಗತರು ನಾವು. ಎಷ್ಟೋ ಭಾಷೆಗಳು ಗೊತ್ತು ನಮಗೆ. ಹಾಗಾಗಿ ಯಾರು ಬಂದು ಮಲಯಾಳದಲ್ಲಿ ಕೇಳಿದ್ರೆ ಮಲಯಾಳ, ತಮಿಳಲ್ಲಿ ಕೇಳಿದ್ರೆ ತಮಿಳು, ಹಿಂದಿ ಕೇಳಿದ್ರೆ ಹಿಂದಿ, ಇಂಗ್ಲೀಷಲ್ಲಿ ಕೇಳಿದ್ರೆ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀವಿ ನಾವು. ಅಂದರೆ ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಇದು ಸರಿಯಾ ತಪ್ಪ ಅನ್ನೋದು ತಮ್ಮ ವಿವೇಚನೆ ಕೊಟ್ಟು ವಿಚಾರ. ಹಾಗಾಗಿ ನಮ್ಮ ಎಷ್ಟು ಉದಾರೀಕರಣ ನೀತಿ ನಾವು ತೋರಿಸಿದ್ರು ಸಹ ಒಂದು ಸಮಯದಲ್ಲಿ ಆವಾಗಲೇ ಜಿಮ್ ಎಲ್ಲ ಇಟ್ಟಿದ್ರು. ಮತ್ತೆ ಗಿಟಾರ್ ಆಗ್ಬೋದು, ತಬಲ ಆಗ್ಬೋದು. ಹೆಚ್ಚು ಕಡಿಮೆ ನಮ್ಮ ಹೈಸ್ಕೂಲ್ ತರಗತಿಯಲ್ಲಿ ಅವರೊಬ್ರು ಹೀರೋ, ಅವ್ರದ್ದು ಮದ್ವೆ ಆಯ್ತು. ಮದ್ವೆ ಆಗಿ ಒಂದು ವಾರದಲ್ಲಿ ಒಂದು ದೊಡ್ಡ ಆಕಸ್ಮಿಕವಾದಂತ ಘಟನೆ ನಡೆಯುತ್ತೆ. ಅವರು ಸುಮಾರು ಕೆಲಸಗಳು ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಒಂದು ಟವರ್ ಮೇಲೆ ಲೊಕೇಶನ್ ಒಂದು ಫಿಟ್ ಮಾಡೋಂಥ ಕೆಲಸ. ಮದುವೆ ಆಗಿ ಅವರು ಒಂದು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಒಂದು ವಾರದ ನಂತರ ಒಂದು ಟವರ್ ಮೇಲೆ ಏನೋ ಒಂದು ಫಿಟ್ಟಿಂಗ್ ಮಾಡಕ್ ಹೋಗಿ ಅಲ್ಲಿಂದ ಆಕಸ್ಮಿಕವಾಗಿ ಜಾರಿ ಬೀಳ್ತಾರೆ. ಬಿದ್ದ ತಕ್ಷಣ ಅವರು 2 ಕೈ 2 ಕಾಲು ಪ್ಲಸ್ ಫೈನಲ್ ಕಾರ್ಡ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹೆಚ್ಚು ಕಡಿಮೆ 2 ವರ್ಷ ಸುಧಾರಿಸಿಕೊಂಡಿದ್ದು ಆಸ್ಪತ್ರೆಯಲ್ಲಿ. 2 ವರ್ಷ ನಿಜವಾಗ್ಲೂ ಜ್ಯೋತಿ ಅಮ್ಮ ಅವರು ನಮ್ಮ ತಾಯಿ ಅಂತೂ ಹೆಚ್ಚಾಗಲಾರದು. ಆ ತಾಯಿ
ಸಹೋದರಿ ನನ್ನ ಗೆಳೆಯನನ್ನ 2 ವರ್ಷ ಜೊತೆಗೆ 15 ವರ್ಷದಿಂದ ಮಗು ನೋಡ್ಕೊತಿದ್ದಾನೆ. ಅದಾದ್ಮೇಲೆ ನೋಡಿ ಸಬಸ್ಟಿನ್ ಜಾಯ್ ಅವ್ರದ್ದು ಇನ್ನೊಂದು ಏನು ವಿಶೇಷ ಅಂದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ದುಡ್ಡಿಗಿರಲಿಲ್ಲ. ಅದ್ರ ಜೊತೆಗೆ ಸುಧಾರಿಸ್ಕೊಂಡ್ಮೇಲೆ ಅವರು ರಿಯಲ್ ಎಸ್ಟೇಟ್ ಉದ್ಯಮನ ಪ್ರಾರಂಭ ಮಾಡ್ತಾರೆ. ಮತ್ತೆ ಅವರು ಈ ಪ್ರಾಣಿಗಳು ಕೋಳಿ ಆಗ್ಬೋದು, ಬೆಕ್ಕು ಮತ್ತೆ ನಾಯಿಗಳು, ವೆಹಿಕಲ್ಗಳು ಅದ್ರ ಜೊತೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆಎಂ ಅನುರಾಧ ಗಣೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಮಚನಹಳ್ಳಿಯ ಕೆಎಂ ಅನುರಾಧ ಗಣೇಶ್ ಅವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಅಧ್ಯಕ್ಷರಾಗಿದ್ದ ಮಂಗಳಾ ಮಂಜೇಗೌಡ ರಾಜೀನಾಮೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಅನುರಾಧ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಸುಷ್ಮಾ ಅವರು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ನೂತನ ಅಧ್ಯಕ್ಷರು ಉಪಾಧ್ಯಕ್ಷೆ ಮುದ್ದಮ್ಮ ಮುನಿಯಪ್ಪ ಹಾಗೂ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ವಿಜಯೋತ್ಸವ ಆಚರಿಸಿದರು. ನೂತನ ಅಧ್ಯಕ್ಷೆ ಅನುರಾಧ ಅವರನ್ನ ಮುಖಂಡರಾದ ಮೋಹನ್, ಕೃಷ್ಣ, ಮಂಜೇಗೌಡ, ಗಣೇಶ್ ಗೌಡ, ಜಯಕುಮಾರ್, ನಾಯಕನಹಳ್ಳಿ ಮಂಜೇಗೌಡ, ಮಹೇಶ್, ಭೀಮಣ್ಣ, ಮರಿಗೌಡ, ಲೋಕೇಶ್ ಹಾಗೂ ಗ್ರಾಮಸ್ಥರು ಅಭಿನಂದಿಸಿ ಗೌರವಿಸಿದರು. ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಖಂಡರಾದಂಥ ಪರಮೇಶಣ್ಣ, ಕುಮಾರಣ್ಣ ಮತ್ತು ಮೋನಣ್ಣ, ದಿನೇಶನ್ ಅವ್ರಿಗೆ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ. ಮತ್ತು ಪಂಚಾಯತ್ ಅಭಿವೃದ್ಧಿ ಕಡೆ ಸಾಕ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲುವಿನ ಕೆಪಿಎಸ್ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪಿಪಿ ಫೌಂಡೇಶನ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ನಾಪೋಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಹಕಾರಿ ಮಹಿಳಾ ಸಮಾಜ, ಪಿಪಿ ಫೌಂಡೇಶನ್ ನಾಪೋಕ್ಲು ಮತ್ತು ಕೆಪಿಎಸ್ ಶಾಲೆಯ ಸಂಯುಕ್ತಾಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಕೆಪಿಎಸ್ ಶಾಲೆಯ ಆವರಣದಲ್ಲಿ ಕಾಫಿ ಬೆಳೆಗಾರ ದಾನಿಗಳಾದ ಕೆಟೋಡಿರ ಪುಟ್ಟಪ್ಪ ಕನ್ನಡ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಕೆಪಿಎಸ್ ಪ್ರೌಢಶಾಲೆಯಿಂದ ನಾಪೋಕ್ಲು ಪೆಟ್ರೋಲ್ ಬಂಕ್ ವರೆಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಕನ್ನಡ ಧ್ವಜ, ಬ್ಯಾಂಡ್ ವಾದ್ಯಗಳೊಂದಿಗೆ ವರ್ಣರಂಜಿತ ಮೆರವಣಿಗೆ ನಡೆಯಿತು. ಸಭಾ ಕಾರ್ಯಕ್ರಮ ಕೆಪಿಎಸ್ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನೆರವಂಗ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದು, ವೇದಿಕೆಯಿಂದ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ್ ಕಾಮತ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಫಿ ಬೆಳೆಗಾರರಾದ ಕಿಟೋಳಿರ ಪುಟ್ಟಪ್ಪ ಮಾತನಾಡಿದರು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕಡ್ಡೆರ ತುಳಸಿ ಮೋಹನ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ, ಜಾನಪದ ಗೀತೆ, ಭಾವಗೀತೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಜರುಗಿ ವಿಜೇತರಾದವರಿಗೆ ಬಹುಮಾನ ಹಾಗೂ ಹರತು ಪತ್ರವನ್ನು ವೇದಿಕೆಯಿಂದ ಗಣ್ಯರು ವಿತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ವನದಾಕ್ಷಿ, ಸಹಕಾರಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕುಂಚಟೀರ ರೇಷ್ಮುತ್ತಪ್ಪ, ನಾಪೋಕ್ಲು ಕೆಪಿಎಸ್ ಪ್ರೌಢಶಾಲಾ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ, ಕಾಫಿ ಬೆಳೆಗಾರರಾದ ಪಿಪಿ ಫೌಂಡೇಶನ್ ಅಧ್ಯಕ್ಷರಾದ ಬಿಪಿ ಅಹಮದ್, ಅರಫತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್, ಸಂಘಟನಾ ಕಾರ್ಯದರ್ಶಿ ಸಿಎಚ್ ಅಹಮದ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಹೇಮಾ, ಯಶೋಧ ಕಟ್ಟೆ ಅರುಣ್, ರಾಜದೇವಯ್ಯ, ಎನ್ಕೆ ಪ್ರಭು, ಗೊಳ್ಳಮ್ಮ ನಾಣಯ್ಯ, ಮಹಿಳಾ ಸಮಾಜದ ನಿರ್ದೇಶಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಾಡ್ದು ಮಡಿಕೇರಿಯಲ್ಲಿ ಇದೇ ಥರದ ಕಾರ್ಯಕ್ರಮ ಇರುತ್ತೆ. ಈ ವರ್ಷ ನಾವು ಇಡೀ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಗಿದೆ. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಕ್ರೆಸೆಂಟ್ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾಪೋಕ್ಲುವಿನ ರಸಪ್ರಶ್ನೆಗೋಸ್ಕರ ನಾಪೋಕ್ಲುವಿನಿಂದ 3 ಶಾಲೆಯ 3 ತಂಡ ರಾಮ ಟ್ರಸ್ಟ್, ಅಲ್ಲಿಂದ ಎಕ್ಸೆಲ್ ಮತ್ತು ರ್ಯಾಫಲ್ಸ್, ಈ 3 ಶಾಲೆಯ ತಂಡಗಳು ಬಂದಿದ್ದವು. ಅಲ್ಲಿ ಹಾಡಲಿಕ್ಕೆ ಇವತ್ತಿಗೂ ನೆನಪಿನಲ್ಲಿ ಹೆಸರಿರುವಂತಹ ದುಂದುಬಿ ಅನ್ನೋ ಹುಡುಗಿ ತುಂಬ ಚೆನ್ನಾಗಿ ಹಾಡು ಹಾಡಿದ್ದಲ್ಲದೆ ಕಾರ್ಯಕ್ರಮದಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದು. ಇವತ್ತು ಕೂಡ ಇದ್ದಾಳೆ ಅವಳಿಗೂ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಇದೇ ರೀತಿ ಪ್ರಯತ್ನ ಪಟ್ಟರಲ್ಲಿ ಆ ಹುಡುಗಿ ತುಂಬ ಮೇಲಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳ್ತೇನೆ. ಜೊತೆಗೆ ನಿಮ್ಮೆಲ್ಲರ ಪ್ರತಿಭೆ ಅನಾವರಣಗೊಳಿಸಲಿಕ್ಕೆ ಇದೊಂದು ಅವಕಾಶ. ಸಾಹಿತ್ಯ ಪರಿಷತ್ ಈ ಥರದ ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ,
ಪಾಠ ಶಾಲೆಯಲ್ಲಿ ಮಾಡ್ತಾರೆ, 90-100 ಮಾರ್ಕ್ಸ್ ತಗೊಳ್ತೀರ ನೀವು. ಆದರೆ ಪಠ್ಯೇತರದಲ್ಲೂ ಕೂಡ ಅದು ನೃತ್ಯ ಇರ್ಬೋದು, ಜಾನಪದ ಇರ್ಬೋದು, ಕ್ವಿಜ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನೀವು ಮುಂದೆಂದು ಪಾಲ್ಗೊಳ್ಳಬೇಕು. ಆಗ ಪಾಲ್ಗೊಂಡಾಗ ಮಾತ್ರ ನಿಮಗೆ ನಾಳಿನ ಜೀವಮಾನದಲ್ಲಿ ಎಲ್ಲಿ ಹೋದರೂ ಬದುಕಿಕೊಂಡು ಬರಲಿಕ್ಕೆ, ಜಿಕ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನಾನು ಹೋಗೋದಿಲ್ಲ ಅಂತ ಕೂತ್ರೆ ಎಲ್ಲಿ ಹೋಗೋದಿಲ್ಲ, ನೀವು ಮನೇಲೇ ಇರ್ತೀರಿ. ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೋಸ್ಕರವೇ ಈ ಥರದ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ. ಮನೆ ಅಂತ ತಿಳ್ಕೊಂಡು ಒಗ್ಗಟ್ಟಿಗೆ ಒಂದು ರೇಖೆ ಹಾಕಿದ್ದೇವೆ. ಆ ರೇಖೆಯೊಳಗೆ ಒಗ್ಗಟ್ಟಿನಲ್ಲಿ ನಾವು ಜಾತಿ, ಮತ, ಭೇದ, ಲಿಂಗ ಮರೆತು ಒಗ್ಗಟ್ಟಾಗಿ ಬದುಕಬೇಕು ಅನ್ನುವಂಥ ಒಂದು ಕೊಡೆ ಅಡಿಯಲ್ಲಿ ಇದ್ದೇವೆ. ಈ ಕೊಡೆ ಅಡಿಯಲ್ಲಿ ನಾವು ಸಮೃದ್ಧರಾಗೋಣ ಅಂತೇಳಿ ಈ ವರ್ಷಕ್ಕೊಂದು ಸಾರಿ ಈ ಮಾತಾಡಲು ಬೇಕಾದಂಥ ಮಾಧ್ಯಮ, ಅದರಿಂದ ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ಟಿದ್ದೇವೆ. ಇದನ್ನು ಕನ್ನಡವನ್ನು ಬೆಳೆಸಿ ಪರಸ್ಪರ ವ್ಯವಹಾರದಲ್ಲಿ ನಾನು ಜಾತಿ ಮತ ಭೇದ ಬಿಟ್ಟು ಕನ್ನಡ ಅನ್ನೋ ಒಂದು ಕೊಡೆಯಡಿಯಲ್ಲಿ ನಾವು ಒಗ್ಗಟ್ಟಾಗಿ ಮುಂದುವರಿಯೋಣ, ಬೆಳೆಸೋಣ ಎಂದು ನನ್ನನ್ನು ಕರೆದದಕ್ಕೆ, ಇಲ್ಲಿಗೆ ಕರೆದಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಪುನೀತ್ ರಾಜ್ಕುಮಾರ್ ರಸ್ತೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ ಡಾಂಬರೀಕರಣಕ್ಕೆ ಮುಖ್ಯಾಧಿಕಾರಿ ನಟರಾಜ್ ಚಾಲನೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಓಮಿನಿ ಕಾರು ಮಾಲೀಕರ ಸಂಘದ ವತಿಯಿಂದ 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವು ಪಟ್ಟಣದ ಟಿಬಿ ವೃತ್ತದ ಚನ್ನರಾಯಪಟ್ಟಣ ರಸ್ತೆಯಲ್ಲಿ ನಡೆಯಿತು. ಶಾಸಕರಾದ ಎಚ್.ಡಿ. ಮಂಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯು ಶ್ರೀಮಂತವಾಗಿದೆ. ಆದರೆ ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ಮಹಾನಗರದಲ್ಲಿ ಅನ್ಯ ಭಾಷಿಗರ ಹಾವಳಿಯಿಂದ ಸೊರಗುತ್ತಿದೆ. ಕರವೇ, ಜೈ ಕರ್ನಾಟಕ ಸಂಘಟನೆ ಸೇರಿದಂತೆ ಕನ್ನಡ ಪರ ಹೋರಾಟಗಾರರ ಭಯದಿಂದಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಯುವುದು ಕಡಿಮೆಯಾಗಿದ್ದಾದರೂ ಕನ್ನಡಿಗರಾದ ನಾವು ಕನ್ನಡ ನೆಲ, ಜಲ ಹಾಗೂ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಭಾಷೆ ಹಾಗೂ ನಮ್ಮ ಸಂಸ್ಕೃತಿಗೆ ಧಕ್ಕೆ ಎದುರಾದರೆ ಕನ್ನಡಿಗರಾದ ನಾವುಗಳು ಯಾವುದೇ ರೀತಿಯ ಹೋರಾಟಕ್ಕೆ ಸದಸ್ಯರಾಗಿರಬೇಕೆಂದು ಶಾಸಕರಾದ ಮಂಜು ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನವೀನ್, ಗ್ರಾಮಾಂತರ ಠಾಣಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಹಾಗೂ ಸಮಾಜ ಸೇವಕರಾದ ಮೊಟ್ಟೆ ಮಂಜು, ಗಂಜಿಕೆರೆ ಮಹೇಶ್ ಕನ್ನಡ ಧ್ವಜಾರೋಹಣ ಮಾಡಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಓಮಿನಿ ಕಾರು ಚಾಲಕರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ, ಉಪಾಧ್ಯಕ್ಷರಾದ ಕಿಕ್ಕೇರಿ ರವಿ, ಗೌರವ ಅಧ್ಯಕ್ಷರಾದ ವಾಜಿದ್ ಪಾಷಾ, ವೆಂಕಟರೆಡ್ಡಿ, ಕಾರ್ಯದರ್ಶಿಗಳಾದ ಕುಪ್ಪಳ್ಳಿ ಕುಮಾರ್, ನಗರೂರು ದೇವಯ್ಯ, ಗಂಗೇನಹಳ್ಳಿ ಚೇತನ್ ಕುಮಾರ್, ಸುರೇಶ್, ಸಾಸಲ ಗುರುಮೂರ್ತಿ, ಸಾರಂಗಿ ಜಯರಂಗ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಾಪ್ರಿಯ ಗೋವಿಂದರಾಜು ಸಾಂಸ್ಕೃತಿಕ ತಂಡದಿಂದ ಗೀತ ಗಾಯನ ಕಾರ್ಯಕ್ರಮ ಹಾಗೂ ಸಾಮೂಹಿಕ ಅನ್ನ ಸಂದರ್ಭ ನಡೆಯಿತು. ದಿನಾಂಕವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಒಳ್ಳೆಯ ವಿಚಾರ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಹುತೇಕ ಆಟೋ ಮಾಲೀಕರು ಮತ್ತು ಚಾಲಕರು ಶಂಕರ್ನಾಗ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಿವಂಗತ ನಟವಂತ ಶಂಕರ್ನಾಗ್ ಅವರ ನೆನಪಿಗೋಸ್ಕರ ಬಹುತೇಕ ಆಟೋ ಮಾಲೀಕರು ಚಾಲಕರು ಮಾಡ್ತಾ ಇದ್ರು. ಅದನ್ನ ಇವತ್ತು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆಟೋಯಿಂದ ಓಮಿನಿ ಕಾರ್ ಬಂದಿರೋದ್ರಿಂದ ಅದನ್ನ ಆ ಪ್ರವೃತ್ತಿಯಿಂದ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಕಳೆದ ವರ್ಷ ಕಿಕ್ಕೇರಿ ಮಾಡಿದ್ರು, ಅಲ್ಲೂ ಸಹ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನನ್ನ ಮಡ್ಡೆ ಮಂಜನ ನೇತೃತ್ವ ಸಹಕಾರದೊಂದಿಗೆ ಮಾಡಿದ್ರು. ಇಲ್ಲೂ ಸಹ ಅದೇ ಸಹಕಾರ ಮಾಡಿದೆ. 1 ವರ್ಷ ಇಲ್ಲಿ 1 ವರ್ಷ ಅಲ್ಲಿ ಮಾಡುವ ಒಂದು ಪ್ರಾಣಿ ಇದೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಬೆಳವಣಿಗೆ. ನಿಮ್ಮ ಕನ್ನಡದ ಬಗ್ಗೆ, ನಾಡು ನುಡಿ ಜಲ ಸಂಸ್ಕೃತಿ ಬಗ್ಗೆ ತಮ್ಮ ಪ್ರೀತಿ ಗೌರವವನ್ನ ತೋರಿಸುವಂತ ಒಂದು ಕಾರ್ಯಕ್ರಮ. ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾವು ಇರ್ತೀವಿ. ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕನ್ನಡವನ್ನ ಮಾತಾಡುವಂತ ಕನ್ನಡಿಗರು ಇರುವಂತಹ ಜಿಲ್ಲೆ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಪ್ರಸಂಗ ತಮ್ಗೆ ಎಲ್ಲರೂ ಸಹ ಹೇಳ್ಕೋಬಹುದು ಅಂತ ಮಾತನಾಡ್ತಾರೆ ಹೇಳ್ತಾ, ತಾವೆಲ್ಲರೂ ಸಹ ಇದ್ದೀರಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮ ಕರೆಸಿ ಶುಭಾಶಯಗಳನ್ನ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಜೊತೆಗೆ ಇದಕ್ಕೆ ರಕ್ಷಣಾ ಇಲಾಖೆ ಒಳಗೂಡಿ ಒಬ್ಬ ತಾಲೂಕಿನ ಶಾಸಕನಾಗಿ ಅವ್ರಿಗೆ ಮಾಲೀಕರು ಮತ್ತು ಚಾಲಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡೋಣ. ಇದರಲ್ಲಿ ನಾವು ಇರ್ತೀವಿ ನಮ್ಮ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಚರಿಸ್ತೀನಿ ನವೆಂಬರ್ 1ಕ್ಕೆ
ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಇದ್ರೂ ಸಹ ನಾವು ಆ ತಿಂಗಳು ಪೂರ್ತಿ ನಮ್ಮ ವಿವಿಧ ಡೇಟ್ಗಳಲ್ಲಿ ಅವ್ರ ಅನುಕೂಲಕ್ಕೆ ತಕ್ಕಾಗಿ ಮಾಡ್ತಾ ಇದ್ದೀವಿ. ಅದರಂತೆ ಈ ದಿನ ನಮ್ಮ ಓಮ್ನಿ ಕೇರ್ಪೇಟೆ ಪಟ್ಟಣದ ಓಮ್ನಿ ಚಾಲಕರ ಸಂಘದವರು ಈ ದಿನ ತುಂಬ ಅದ್ದೂರಿಯಾಗಿ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ನನ್ನ ಆ ಸ್ಟೇಜ್ ಕರೆದು ಸರ್ ನೀವು ಫ್ಲಾಗ್ ಆಕ್ಟಿಂಗ್ ಮಾಡಕ್ಕೆ ಬರ್ಬೇಕಂತ ತುಂಬ ಧನ್ಯವಾದಗಳು. ಈ ದಿವಸ ಕಿಕ್ಕೇರಿ ಮತ್ತು ಕೇರ್ಪೇಟೆ ಓಮನಿ ಮಾಲೀಕರ ಸಂಘದ ಎಲ್ಲ ಮಾಲೀಕರು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಸಂತೋಷವಾಗ್ತದೆ. ನಾವು ನಮ್ಮ ಭಾಷೆ ಕನ್ನಡ, ನೆಲ ಕನ್ನಡ, ನುಡಿ ಕನ್ನಡ, ಜಲ ಕನ್ನಡ, ಸಂಸ್ಕೃತಿ ಕನ್ನಡ, ನಾಗರಿಕತೆ ಕನ್ನಡ, ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಕನ್ನಡದಲ್ಲಿ ನಾವು ಭಾಷೆಯಲ್ಲಿ ಪ್ರೌಢತ್ವವನ್ನು ಬೆಳೆದುಕೊಂಡು ಕನ್ನಡ ಭಾಷೆಗೆ 7 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಅತ್ಯುತ್ತಮವಾದ ಭಾಷೆಯಲ್ಲಿ ಭಾಷಾ ಪ್ರಾಧಾನ್ಯದಲ್ಲಿ ನಾವು ಇದೀವಿ ಅಂತ ಹೇಳ್ಕೊಳ್ಳಿಕ್ಕೆ, ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಈ ಒಂದು ಮಣ್ಣಿನ ಋಣದಲ್ಲಿ ನಾವು ಬೆಳೀತಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ 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 ಹೆಮ್ಮೆ ಆಗ್ತದೆ. ಈ ಒಂದು ಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದನ್ನು ಅನುಷ್ಠಾನಗೊಳಿಸಿಕೊಂಡು ಕನ್ನಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಹಾಡುವುದಕ್ಕೆ ತಾವೆಲ್ಲರೂ ಕಂಕಣ ತೊಟ್ಟು ಹೋರಾಟ ಮಾಡಿ ಅದನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ ತಾಲೂಕಿನ ಓಮಿನಿ ಕಾರ್ ಮಾಲೀಕರ ಸಂಘ ಆಯೋಜನೆ ಮಾಡಿರುವಂತಹ ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂತ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಾದ ಸುಬ್ಬಯ್ಯ ಸರ್ ಅವರು ನಮ್ಮ ನುಡಿ ಕನ್ನಡ, ನಡೆ ಕನ್ನಡ, ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಅನ್ಯ ಭಾಷಿಕರಿಗೂ ಕೂಡ ಕನ್ನಡವನ್ನ ಕಲಿಸಿಕೊಡುವ ಕೆಲಸವನ್ನ ನಾವು ಕನ್ನಡಿಗರು ಅಭಿಮಾನದಿಂದ ಮಾಡಬೇಕು, ನಾವು ಕನ್ನಡಿಗರು ಅನ್ನೋದಕ್ಕೆ ಹೆಮ್ಮೆ ಪಡಬೇಕು ಅನ್ನುವಂತ ಸಂದೇಶವನ್ನ ನೀಡಿದ್ದಾರೆ. ಹಾಗೆ ಇಡೀ ನಮ್ಮ ದೇಶದಲ್ಲಿ ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ನಮ್ಮ ಕನ್ನಡ ಭಾಷೆಗೆ 2,500ಕ್ಕೂ ಹೆಚ್ಚಿನ ವರ್ಷಗಳ ಭವ್ಯ ಇತಿಹಾಸ ಇದೆ. ನಮ್ಮ ಕನ್ನಡ ಭಾಷೆಗೆ ರಾಷ್ಟ್ರೀಯ ಸ್ಥಾನಮಾನದ ಒಂದು ಪವಿತ್ರವಾದ ಸ್ಥಾನ ಸಿಕ್ಕಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಏನು ನಮ್ಮ ಕನ್ನಡಿಗರ ನುಡಿ ಹಬ್ಬ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡಿದಂತ ಮಾನ್ಯ ಸುಬ್ಬಯ್ಯ ಸರ್ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ ಧನ್ಯವಾದವನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಟಿಬಿ ವೃತ್ತದ ಬಳಿ ಕಿಕ್ಕೇರಿ ಓಮಿನಿ ಕಾರು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಪುನೀತ್ ರಾಜ್ಕುಮಾರ್ ರಸ್ತೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ 3 ಕೋಟಿ ರು ವೆಚ್ಚದ ಡಾಂಬರೀಕರಣ ಕಾಮಗಾರಿಗೆ ಮುಖ್ಯಾಧಿಕಾರಿ ನಟರಾಜ್ ಚಾಲನೆ ನೀಡಿದರು. ಈ ಹಿಂದೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರು ರಸ್ತೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಸಿದ್ದ ಅನುದಾನದ ಕಾಮಗಾರಿಯು ಪೈಪ್ಲೈನ್ ಕೆಲಸದಿಂದಾಗಿ ಕುಂಠಿತ ಸಾಗಿತ್ತು. ಡಿಸೆಂಬರ್ 4ರಂದು ಕೆಆರ್ಪೇಟೆ ಪಟ್ಟಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಕೆಲಸ ಕಾರ್ಯಗಳಿಗೆ ನಾಗರಿಕ ಸಮಿತಿಯ ಹೋರಾಟದ ಹಿನ್ನೆಲೆಯಲ್ಲಿ ಪುರಸಭೆಯು ಚಾಲನೆ ನೀಡಿದ್ದು ಪಟ್ಟಣದ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯ ಜೀವಿಸ್ತಕ್ಕಂಥವ್ರು ವಿಕಾಸಪೇಟೆಯಲ್ಲಿ ಪ್ರಮುಖವಾಗಿ ಹೊಸ ಕಿಕ್ಕೇರಿ ರಸ್ತೆ ಮತ್ತು ಹಳೆ ಕಿಕ್ಕೇರಿ ರಸ್ತೆ ಎರಡಿತ್ತು. ಇವೆರಡನ್ನು ವಿಶಾಲವಾಗಿ ಮಾಡಿ ಹೊಸ ಅಂಡರ್ಗ್ರೌಂಡ್ ಡ್ರೈನೇಜನ್ನು ಎಲ್ಲ ಹೊಸದಾಗೆಲ್ಲ ನಿರ್ಮಾಣ ಮಾಡಿ, ಬಾಕ್ಸ್ ಡ್ರೈನೇಜನ್ನು ನಿರ್ಮಾಣ ಮಾಡಿ, ರೋಡ್ನ ವಿಸ್ತೀರ್ಣವನ್ನು ಅಗಲವನ್ನು ಮಾಡಿ ಇವತ್ತಿನ ದಿನ ಸುಮಾರು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತಿನ ಕಾಮಗಾರಿನ ಕೈಗೊಳ್ತಾ ಇದ್ದಾರೆ. ಅತ್ಯಂತ ಖುಷಿಯಾದಂಥ ವಿಚಾರ. ಕೆಆರ್ಪೇಟೆನಲ್ಲಿ ಸುಮಾರು 3-4 ವರ್ಷಗಳಿಂದ ಈ ರಸ್ತೆ ಆಗಿರಲಿಲ್ಲ. ಈ ರಸ್ತೆಗೆ ಬಹಳ ಬೇಡಿಕೆ ಇತ್ತು ಜನಗಳಿಗೆ. ಈ ರಸ್ತೆನ ಮಾಡಿ ನಮಗೆ ಗುಂಡಿ ಗುಂಡಗಳನ್ನು ತಪ್ಪಿಸಿ ಅಂಥೇಳಿ ಬಹಳ ಬೇಡಿಕೆ ಇತ್ತು. ಇದು ಯಾಕೆಂದರೆ ಪಟ್ಟಣದ ಮುಖ್ಯ ರಸ್ತೆಯನ್ನು ಸಂಪರ್ಕಿಸ್ತಕ್ಕಂಥ ರಸ್ತೆ. ಹಾಗಾಗಿ ಇವೆರಡು ರಸ್ತೆ ಮತ್ತು ಈ ಊರಿನ ಶಾಸಕರು, ಮಾಜಿ ಮಂತ್ರಿಗಳು ಇರುವಂಥ ರಸ್ತೆಗಳು. ಆದ್ದರಿಂದ ಚೆನ್ನಾಗಿ ರಸ್ತೆ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ ಆಗಿತ್ತು. ಅದರಂತೆ ಇವತ್ತಿನ ದಿವಸ ಈ ಕಾಮಗಾರಿ ನಡೀತಾ ಇದೆ. ಎಲ್ಲ ಪುರಜನರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ.
ಪಟ್ಟಣದಲ್ಲಿ ಇದೇ ಅತ್ಯಂತ ಮುಖ್ಯವಾದ ಒಂದು ರಸ್ತೆಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು ಅಂದರೆ ತುಂಬ ಸಾರ್ವಜನಿಕರು ಓಡಾಡತಕ್ಕಂಥ ಮುಖ್ಯ ರಸ್ತೆ, ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರಸ್ತೆ, ವಾಣಿಜ್ಯ ಸಂಕೀರ್ಣಗಳು ಹೆಚ್ಚಿಗೆ ಇರತಕ್ಕಂಥ ಒಂದು ರಸ್ತೆಯಲ್ಲಿ ಜನಗಳು ತುಂಬ ಓಡಾಡಲಿಕ್ಕೆ ತುಂಬ ತೊಂದರೆಯಾಗಿತ್ತು. ಹಳ್ಳಗಳು ಬಿದ್ದು ಹಲವಾರು ಅಪಘಾತಗಳು ಕೂಡ ಆಗಿತ್ತು. ಹಲವಾರು ಅಪಘಾತಗಳು ಕೂಡ ಆಗಿತ್ತು. ಈಗ ಇತ್ತೀಚಿನ ನಮ್ಮ ಪುರಸಭೆಯ ನೋಟಿಸ್ಗಳು ಹಾಗೂ ನಮ್ಮ ಎಮ್.ಎಲ್.ಎ. ಅವರಿಗೆ HD ಮಂಜುನಾಥ್ ಅವರು ವೈಯಕ್ತಿಕವಾಗಿ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಈ ರಸ್ತೆನ ಒಂದು ದುರಸ್ತೀಕರಣ ಮಾಡ್ತಿದ್ದಾರೆ. ಭಾಳ ಸಂತೋಷ. ಇದನ್ನೇ ಈ ರೀತಿ ಒಂದು ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಮುಂದಕ್ಕೆ ನಾವು ಹೋಗಬೇಕು ಅಂತ ನಾನು ವಾದಿಗಳು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕೂಡ ಸಾರ್ವಜನಿಕರು ಕೂಡ ಅಭಿನಂದನೆ ಮಾಡ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೌಶಲ್ಯ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆಎಂ ಅನುರಾಧ ಗಣೇಶ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ರಿಷಬ್ ಜುವೆಲ್ಸ್ನಲ್ಲಿ 2 ಚಿನ್ನದ ಓಲೆಗಳನ್ನು ಕಳ್ಳತನ ಮಾಡಿದ ಮಹಿಳೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.